ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಕದನ ಸೃಷ್ಟಿ ಆಗ್ತಿದ್ರೆ ಅತ್ತ ಬಿಜೆಪಿ ಮುಂದಿನ ಮೇ ತಿಂಗಳಲ್ಲಿ ಸಂಘಟನಾ ಶಕ್ತಿ ಬಿಎಸ್ವೈಗೆ ಸನ್ಮಾನ ಆಯೋಜಿಸಿದೆ. ಮಧ್ಯ ಕರ್ನಾಟಕ ದುರ್ಗದಲ್ಲಿ ಯಡಿಯೂರಪ್ಪ ಉತ್ಸವ ಹಮ್ಮಿಕೊಂಡಿದೆ. ಕೇಸರಿ ಪಡೆ ದಂಡನಾಯಕ ವಿಜೇಂದ್ರ ಕಾರ್ಯಕ್ರಮ ಯಶಸ್ಸಿಗಾಗಿ ನಾಡಿನ ಪ್ರದಕ್ಷಿಣೆ ಮಾಡುತ್ತಿದ್ದಾರೆ. ಮೇ ರಾಜ್ಯ ರಾಜಕೀಯದ ಪಾಲಿಗೆ ಮಹತ್ವದ ತಿಂಗಳು. ಒಂದ್ ಕಡೆ ಹಸ್ತದಲ್ಲಿ ಬದಲಾವಣೆ ಕಂಪನ, ಮತ್ತೊಂದ್ ಕಡೆ ಬಿಜೆಪಿಗೆ ಶಕ್ತಿ ಪ್ರದರ್ಶನದ ಕಾಲಘಟ್ಟ. ರಾಜ್ಯ ಬಿಜೆಪಿ ಭೀಷ್ಮ ಬಿಎಸ್ವೈ ಹೆಸರಲ್ಲಿ ಮಹಾ ಸಮಾವೇಶಕ್ಕೆ ಕೇಸರಿ ಸೇನೆ ಸಜ್ಜಾಗ್ತಿದೆ. ಈಗಾಗಲೇ ಚಿತ್ರದುರ್ಗದಲ್ಲಿ ಸುವರ್ಣ ಮಹೋತ್ಸವಕ್ಕೆ ಭೂಮಿ ಪೂಜೆ ನೆರವೇರಿದೆ. ಈ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಾಜ್ಯದ ದಿಕ್ಕುಗಳಿಗೆ ದಂಡಯಾತ್ರೆ ಆರಂಭಿಸಿದ್ದಾರೆ. ಮೇ 9ರಂದು ಯಡಿಯೂರಪ್ಪ ರಾಜಕೀಯಕ್ಕೆ ಸುವರ್ಣ ಸಂಭ್ರಮ. ಸಮಾವೇಶ ಸಂಘಟಿಸಲು ವಿಜಯೇಂದ್ರ ರಾಜ್ಯ ಪ್ರವಾಸ ಆರಂಭ. ಬಿಎಸ್ವೈ ರಾಜಕೀಯ ಜೀವನಕ್ಕೆ 50 ವರ್ಷ ಪೂರ್ಣ ಆಗಿದೆ. ಎಲೆಕ್ಷನ್ ಪಾಲಿಟಿಕ್ಸ್ನಿಂದ ನಿವೃತ್ತಿ ಪಡೆದಿರುವ ಯಡಿಯೂರಪ್ಪ ಅವರಿಗೆ ಬೃಹತ್ ಸನ್ಮಾನವೊಂದು ಆಯೋಜನೆಯಾಗಿದೆ. ಮೇ 9ಕ್ಕೆ ಕಾರ್ಯಕ್ರಮ ನಡೆಯಲಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ ಕೊಡ್ತಿದ್ದಾರೆ. ಹೀಗಾಗಿ ಬೃಹತ್ ಸಮಾವೇಶ ಸಂಘಟಿಸಲು ವಿಜಯೇಂದ್ರ ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ. ಇವತ್ತು ಹೊಸಪೇಟೆಗೆ ಬಂದಿದ್ದ ವಿಜಯೇಂದ್ರ ವಿಜಯನಗರ, ಬಳ್ಳಾರಿ, ಕೊಪ್ಪಳ 3 ಜಿಲ್ಲೆಗಳ ಪದಾಧಿಕಾರಿಗಳ ಕಾರ್ಯಕರ್ತರ ಸಭೆ ನಡೆಸಿದ್ದಾರೆ. ಯಡಿಯೂರಪ್ಪನವರಿಗೆ ಅಭಿನಂದನಾ ಸಮಾರಂಭ ಮಾಡ್ತಾ ಇದ್ದು ನಾಡಿನ ಜಗದ್ಗುರುಗಳು ಭಾಗಿಯಾಗ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ 8-10 ಲಕ್ಷ ಅಭಿಮಾನಿಗಳು ಸೇರ್ತಾರೆ. ಮೇ 8ಕ್ಕೆ ಪುರ ಪ್ರವೇಶ ಇರಲಿದ್ದು 9ರಂದು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯಲಿದೆ ಅಂತ ವಿವರಿಸಿದ್ರು. ಇದಕ್ಕೂ ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೊಟ್ಟೂರು ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿ ಗದ್ದುಗೆ ದರ್ಶನ ಪಡೆದ್ರು. ವಿಜಯೇಂದ್ರಗೆ ಮಾಜಿ ಸಚಿವ ಆನಂದ್ ಸಿಂಗ್, ಸಂಸದ ಗೋವಿಂದ ಕಾರಜೋಳ ಸೇರಿ ರಾಜ್ಯ ಬಿಜೆಪಿ ನಾಯಕರು ಸಾಥ್ ಕೊಟ್ರು. ಒಟ್ಟಾರೆ ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪರಿಗೆ 84 ವರ್ಷಗಳು. 4 ಬಾರಿ ಸಿಎಂ ಪಟ್ಟಕ್ಕೇರಿದ ಕರ್ನಾಟಕದ ಏಕೈಕ ಬಿಜೆಪಿ ನಾಯಕ. ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಅಡಿಪಾಯ ಹಾಕಿದ ಬಿಎಸ್ವೈ ಎಂಬ ಸೈಕಲ್ ಸವಾರ. ರಾಜ್ಯದ 100 ನಾಯಕರಿಗೆ ರಾಜಕೀಯ ವಿಳಾಸ ಕೊಟ್ಟವರು. ಅವರ ರಾಜಕೀಯ ಜೀವನಕ್ಕೀಗ ಸುವರ್ಣ ಸಂಭ್ರಮ. ಹೀಗಾಗಿ ಇಡೀ ಕೇಸರಿ ಪಡೆ ಸಂಭ್ರಮದ ಸನ್ಮಾನಕ್ಕೆ ಸನ್ನದ್ಧವಾಗಿದೆ. ಶಿವಾನಂದ್, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.